ಈ ಪ್ರಕರಣದಲ್ಲಿ ದೇವರಾಜ್ ಅವರು ಒಂದು ಮಾತು ಹೇಳ್ತಾರೆ, ಪುಷ್ಪ ಅವ್ರು ಏನು ಸೈಟ್ ತಗೊಂಡಿದ್ದಾರೆ, ಪುಷ್ಪ ಅವರು ಮೋಸ ಹೋಗ್ಬಿಟ್ಟಿದ್ದಾರೆ. 1965ನೇ ಇಸ್ವಿಲಿ ಏನು ಚಿಕ್ಕೇಗೌಡ ಅವರು ಅವ್ರ ಮಗನಿಂದ ಲ್ಯಾಂಡ್ ಖರೀದಿ ಮಾಡಿದ್ರು, ಅವರು ಯಾರು KP ಶ್ರೀಮತಿಯವರು ಮಾರ್ತಾರಲ್ಲ, ಆ ಮಾರ್ದಾಗ್ಲೇ ಮೋಸ ಆಗ್ಬಿಟ್ಟಿದೆ ಅವ್ರಿಗೇನೆ, ಅವರಿಂದ ಖರೀದಿ ಮಾಡಿ ಇವರೇ ಮೋಸ ಹೋಗಿದ್ದಾರೆ ಅಂತ ನಿಮ್ಮ ಮೇಲೆ ಹೇಳ್ತಾರೆ. ಅದಕ್ಕೊಂದು ಮಾತು ಹೇಳ್ತೀನಿ ಕೇಳಿ, ನಾನು ಒಬ್ಳೇನೆ ಚಿಕ್ಕೇಗೌಡನಿಂದ ತಗೊಂಡಿಲ್ಲ. ಚಿಕ್ಕೇಗೌಡಗೆ ಮುಂಚೆ ಇಬ್ಬರು ತೊಗೊಂಡು ಒಂದು 32 ಇಯರ್ಸ್ ಅವರು ರನ್ನಿಂಗಲ್ಲಿದ್ದರು, ಆಯಿತಾ. ಅವರು ಲ್ಯಾಂಡ್ ಓನರ್ ಅವರು. ನಾನು ತೊಗೊಂಡಾಗ, ನಾನು ಈ ಮನೆ ತಗೊಂಡು 1 ವರ್ಷಕ್ಕೆ ತಗೊಂಡಿರೋದು. ಅದಕ್ಕೆ ಮುಂಚೆ 30 ವರ್ಷ ಅವ್ರು ಏನು ಮಾಡ್ತಿದ್ರು. ನಾನು ತೊಗೊಂಡು 6 ವರ್ಷ ಆಯಿತು. 42 ಇಯರ್ಸ್ ಇವ್ರು ಏನು ಮಾಡ್ತಾಯಿದ್ರು? ಇವ್ರ ಜಾಗ ಯಾಕೆ ಬಂದೋಬಸ್ತ್ ಮಾಡ್ಕೊಂಡಿಲ್ಲ? ಇವ್ರು ಈ ಗಲಾಟೆ ಅವತ್ತೇ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಯಾಕೆ ಮಾಡಿಲ್ಲ ಅವರು? ಆಮೇಲೆ ಈ ಜಾಗಕ್ಕೆ ಅವ್ರು ಏನು ಮಾಡವ್ರೆ ನಾನು ಕೇಳೋದು. ಇವರಿಗೆ ಹೊಲ ಇರೋದನ್ನೇ ಇವತ್ತು ತೋರಿಸ್ತಾವ್ರೆ, ಸೈಟು ಅಂತ ಎಲ್ಲಿ ತೋರಿಸ್ತಾವ್ರೆ ಅವ್ರ ಜಾಗದಲ್ಲಿ? ಈಗ ನಾನು ಕೇಳ್ತೀನಪ್ಪ, ಈಗ ಇಲ್ಲಿ ಮಾತ್ರ ಹೊಲ ಬಿಟ್ಟು ಸೈಟ್ ಮಾಡಿರೋದು ಎಲ್ಲಿ? ಹೊಲ ಇದು ಎಲ್ಲಿದೆ ಅವ್ರದ್ದು? ಸೈಟ್ ಎಲ್ಲಿ? ಮತ್ತು ನನ್ನ ಸೈಟ್ ಹೆಂಗೆ ಮಾಡ್ತು? ಹಂಗಾರೆ ಇವನೇ ಮಾಡಿದ್ನಾ, ಇಲ್ಲ ಗೌರ್ಮೆಂಟ್ ಮಾಡ್ತಾ, ಇಲ್ಲ ಇವರೇ ಮಾಡ್ತಾವ್ರ ಸೈಟು? ಈಗ ಇನ್ನೊಂದು ಪ್ರಶ್ನೆ ಸಹಜವಾಗೇ, ಈಗ ಅವ್ರು ಬಂದು ಜನವರಿ 4ನೇ ತಾರೀಕು ಕಾಂಪೌಂಡನ್ನು ತೆರವು ಮಾಡಿ ಆ ಜಾಗನ ನಮ್ಮ ಸುಬರಿಗೆ ತೊಗೊಂಡಿದ್ವಿ ಅಂತ ಬೋರ್ಡ್ ಹಾಕಿದ್ರು. ಸೊ ನೀವು 2020ನೇ ಇಸ್ವಿಯಿಂದ, ಈಗ ಜನರಿಗೂ ಕ್ಲಿಯರ್ ಆಗಲಿ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ, 2020ನೇ ಇಸ್ವಿಯಿಂದ ನೀವು ಸ್ವಾಧೀನದಲ್ಲಿ ಇದ್ರಾ ಇಲ್ವಾ ಈ ಜಾಗದಲ್ಲಿ? ಯಾಕಿಲ್ಲ? ನಾನು ತಗೊಂಡ ದಿವಸನೇ ಕ್ಲೀನ್ ಮಾಡಿಸ್ಬಿಟ್ಟೆ. ನಮ್ಮ ಲಾಯರು ಅಗ್ರಿಮೆಂಟ್ ಆದಾಗಲೇ ಕ್ಲೀನಿಂಗ್ ಮಾಡಿಸಿದ್ರು. ಅವತ್ತೇ ಬರ್ಬೋದಿತ್ತಲ್ಲ. ನಾನು ಅದನ್ನೇ ಕೇಳಿದ್ನಲ್ಲ, ನಾನು JCB ನಮ್ಮ ಅಗ್ರಿಮೆಂಟ್ ಯಾವತ್ತಾಗಿದೆ ಅವತ್ತೇ JCB ತಂದು ಕ್ಲೀನ್ ಮಾಡಿಸಿದ್ವಿ. ನಂದನ್ನು ಯಾಕೆ ಕ್ಲೀನ್ ಮಾಡಿಸ್ತಿದ್ವಿ ಅಂತ ಬಂದು ಕೇಳ್ಬೋದಿತ್ತಲ್ಲ. ನಾವು ಕಾಂಪೌಂಡಲ್ಲಿರೋದೆಲ್ಲ ಗಲೀಗೆ ತೆಗೆದು ಬಿಟ್ಟಿವಲ್ಲ ಎಷ್ಟೋ ದಿನ. ಅವತ್ತು ಮತ್ತೆ ಇಲ್ಲೇ ಓಡಾಡ್ತಿದ್ದೇನೆ, ಕೇಳಿಲ್ಲ. ಕಾಂಪೌಂಡ್ ಹಾಕೋಕ್ಕೆ ಮುಂಚೆ 4-5 ಬಾರಿ ಕ್ಲೀನ್ ಮಾಡಿದ್ದೀವಿ, ಅವತ್ತು ಬರ್ಬೋದಿತ್ತಲ್ಲ. ಇದು ಬರೀ ಏಕಾಏಕಿ ಕಾಂಪೌಂಡ್ ಹಾಕಿದ್ದೆಲ್ಲ ಆಗಾಗ ಕ್ಲೀನ್ ಮಾಡ್ಕೋತಾ ಇದ್ವಿ. ಯಾರು ಕ್ಲೀನ್ ಮಾಡಿದ್ದು ಅಂತ ಕೇಳ್ಬೋದಲ್ಲ ಬಂದು, ಯಾಕೆ ಕೇಳಲಿಲ್ಲ? ನಮಗೆ ಅವರು ಕೋರ್ಟಲ್ಲಿ ಕೇಸ್ ಹಾಕಿ, ಹಾಸನದಲ್ಲಿ JMFC ಕೋರ್ಟಲ್ಲಿ ಪ್ರಕರಣ ದಾಖಲು ಮಾಡಿದ್ರು. ನಿಮಗೂ ಕೂಡ ಆ ಅಮ್ಮ ಯಾರೋ ಇದ್ದಾರಲ್ಲ ಅಜ್ಜಿ, ಅವ್ರದ್ದೊಂದು ಕೇಸ್ ಇದೆ ಈ ಹಾಸನ ಕೋರ್ಟಲ್ಲಿ. ಆ ಅಜ್ಜಿ ಈ ಜಾಗನ ಮುಂಚೆ ಹಳೇ ಕಾಲದಲ್ಲಿ ಇನ್ನೊಬ್ರಿಗೆ ಅಗ್ರಿಮೆಂಟ್ ಹಾಕ್ಕೊಟ್ಟು, ಅವ್ರಿಗೂ ಈ ಅಜ್ಜಿಗೂ ಏನೋ ರೆಸ್ಪಾನ್ಸ್ ಆಗದೆ, ಆ ದುಡ್ಡು ಕೊಡದೆ ಮಾಡದೆ, ಈ ಜಾಗನೂ ಕೊಡದೆ ಏನೋ ಡಾಕ್ಯುಮೆಂಟ್ಸ್ ಕೋರ್ಟಲ್ಲಿದೆ ಅಂತ ನಮಗೆ ಡಾಕ್ಯುಮೆಂಟ್ ಸಿಕ್ಕಿದೆ. ಅದು ಸಿಕ್ಕಿದಾಗ ನಿಮಗೆ ಮಾಹಿತಿನ ಕೊಡ್ತೀನಿ ನಿಮ್ಮ ಟಿವಿ. ದೇವರಾಜ್ ಅವ್ರು ಹಾಕಿರ್ತಕ್ಕಂಥ ಕೇಸಲ್ಲಿ ಈಗ ಕೋರ್ಟಲ್ಲಿ ಅವರಂತೆ ಆಗಿದೆ, ಅವ್ರು ಏನು ಪ್ರಾಪರ್ಟಿ ಕೇಸ್ ಹಾಕಿದ್ರಲ್ಲ ಅವರಂತೆ ಆಗಿದೆ. ಆ ಕೇಸಲ್ಲಿ ನಿಮಗೆ ನೋಟಿಸ್ ಬಂದಿತ್ತಾ ಇಲ್ವಾ ಮೇಡಮ್? ಇಲ್ಲ, ನಮ್ಗೆ ಯಾವುದೂ ನೋಟಿಸ್ ಬಂದಿಲ್ಲ. ಈ ಸರ್ವೆ ನಂಬರ್ ಅಲ್ಲ, ಈ ಜಾಗ ಅಲ್ಲ, ಅರ್ಥ ಆಯ್ತಾ? ಅವ್ರಿಗೆ ಬಂದಿದೆ ಇರ್ಬೋದು, ಆದರೆ ಅವರು ನನ್ನ ಹೆಸರು ಮೇಲೆ ಬಂದಿಲ್ಲ. ಯಾರೋ ಗೌಡ ಭೀಮ ನಾವಲ್ಲ, ನಮ್ಮ ಯಜಮಾನರು. ನನ್ನ ಹೆಸರಲ್ಲಿ ಪ್ರಾಪರ್ಟಿ ಇರೋದ್ರಿಂದ ನನ್ನ ಹಸ್ಬೆಂಡ್ ಹೆಸರು ಅಂತ ಹಾಕಿಲ್ಲ. ಅವನು ಅಪ್ಪನ ಹೆಸರು ಅಂತ ಹಾಕಿಲ್ಲ, ಅಲ್ಲಿ ಗಂಡನ ಹೆಸರು ಅಂತ ಗೌಡ ಭೀಮ ನಮ್ಮ ಯಜಮಾನ್ರಲ್ವಲ್ಲ, ತಂದೆ ಅಂತ ಹಾಕಬೇಕು. ಯಾಕೆ ಹಾಕಿಲ್ಲ ಅವನು? ಅರ್ಥ ಆಯ್ತಾ ನಿಮಗೆ? ಈಗ ಅಲ್ಲಿ ತೆಗೆದು ನೋಡಿ ನೀವು ಪ್ರಾಪರ್ಟಿನ. ಪುಷ್ಪ ನಾನು, ಆಮೇಲೆ ತಂದೆ ಹೆಸರು ಹಾಕಬೇಕು. ತಂದೆ ಹೆಸರಲ್ಲ, ಅದು ಯಜಮಾನ್ರ ಹೆಸರು ಹಾಕಿರೋದವನು. ನನ್ನ ಯಜಮಾನ್ರು ಗೌಡ ಭೀಮ ಅಲ್ಲ. ನಾನು ಯಾಕೆ ತೊಗೊಳ್ಳಿ ನೋಟಿಸು? ಅವನು ಯಾವುದೋ ನೋಟಿಸನ್ನು ನಾನು ಸೆಲೆಬ್ರಿಟಿ ಆಗಿದ್ದರಿಂದ ದಿನಕ್ಕೆ ಲೆಟ್ರ್ ಎಷ್ಟೊಂದು ಸುಮಾರು ಬರ್ತಾ ಇರುತ್ತೆ ಇಲ್ಲಿಗೆ. ನಾನೆಲ್ಲ ತೊಗೊಳಕ್ಕಾಗಲ್ಲ, ಅರ್ಥ ಆಯ್ತಾ? ನಂದಾದರೆ ಮಾತ್ರ ನಾನು ಸೈನ್ ಮಾಡಿ ತೊಗೊಳ್ಳೋದು, ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಎಲ್ಲರಿಗೂ ಗೊತ್ತಿರುತ್ತೆ, ನನ್ನ ಎಲ್ಲರಿಗೂ ಗೊತ್ತು ಯಶೋರಮ್ಮ ಅಂತ ಯಾವುದೋ ಒಂದು ಲೆಟ್ರ್ ಬರುತ್ತೆ ಅಂದರೆ ನಾನು ಸುಮ್ಮನೆ ರಿಜಿಸ್ಟ್ರ್ ಪೋಸ್ಟ್ ಎಲ್ಲ ತೊಗೊಳಕ್ಕಾಗಲ್ಲ. ಅದು ನಂದಾದರೆ ತೊಗೋಬೇಕು, ಅರ್ಥ ಆಯ್ತಾ ನಿಮಗೆ?